ಮುಂಬೈನ ಪ್ರಸಿದ್ಧ ಲಾಲ್ ಬೌಚ ರಾಜ ಮತ್ತು ಗಣೇಶ ಗಲೀಕಾ ರಾಜ ವಿಸರ್ಜನಾ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ರು. ಮುಂಬೈನ ಗಣೇಶೋತ್ಸವ ಬಹಳ ವಿಶೇಷವಾದ್ದು. ಇಲ್ಲಿ ಭವ್ಯ ಮೆರವಣಿಗೆ ಮೂಲಕ ಬೃಹತ್ ಗಣೇಶ ಮೂರ್ತಿಯನ್ನ ವಿಸರ್ಜನೆಗೆ ತರಲಾಯಿತು. ಅನಂತ ಚತುರ್ದಶಿಯಾದ ನಿನ್ನೆ ಗಣೇಶನನ್ನ ವಿಸರ್ಜನೆ ಮಾಡಲಾಯಿತು. ಗಣೇಶ ವಿಸರ್ಜನೆಯ ವೇಳೆ ಭಕ್ತರು ಪಟಾಕಿಗಳನ್ನ ಸಿಡಿಸ್ತಾ, ಡ್ಯಾನ್ಸ್ ಮಾಡ್ತಾ, ಬಣ್ಣಗಳನ್ನ ಆಕಾಶಕ್ಕೆ ಎರಚ್ತಾ ಸಂಭ್ರಮದಿಂದ ಗಣಪತಿಯನ್ನ ಬೀಳ್ಕೊಟ್ರು. ಈ ಗಣಪತಿ ವಿಸರ್ಜನಾ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಅನಂತ್ ಅಂಬಾನಿ ಕೂಡ ಭಾಗಿಯಾಗಿದ್ರು. ಗಣಪತಿ ಬಪ್ಪ ಮೋರಿಯ, ಮುಂದಿನ ವರ್ಷ ದೇವ್ರು ಬೇಗ ಹಿಂದಿರುಗ್ಲಿ ಅನ್ನೋ ಮಂತ್ರಗಳ ನಡುವೆ ಗಣೇಶ ವಿಸರ್ಜನೆಯನ್ನ ಮಾಡಲಾಯಿತು. ಈ ಗಣೇಶೋತ್ಸವವನ್ನ ನೋಡೋದಕ್ಕೆ ರಸ್ತೆಗಳು, ಕಟ್ಟಡಗಳ ಟೆರೆಸ್ಗಳು, ಬಾಲ್ಕನಿಗಳು, ಮರಗಳು ಹಾಗೆ ಕಂಬಗಳ ಮೇಲೆ ಸಾಕಷ್ಟು ಜನ ಕೂತು ಇದನ್ನ ಕಣ್ತುಂಬಿಕೊಂಡ್ರು. ಒಟ್ನಲ್ಲಿ ಈ ಸಲಾನು ಲಾಲ್ ಬೌಚ ರಾಜ ಹಾಗೆ ಗಣೇಶ್ ಗಲೀಕಾ ರಾಜ ವಿಸರ್ಜನಾ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಗಣೇಶನನ್ನ ಕೂರಿಸಿ ವಿಸರ್ಜನೆ ಮಾಡೋದು ಅಂತಂದ್ರೆ ಮುಂಬೈನ ಲಾಲ್ ಬೌಚ ರಾಜ ಗಣಪತಿ ಬಹಳ ಫೇಮಸ್. ಈ ಸಲ ಕೂಡ ಅದ್ಧೂರಿಯಾಗಿ ಸಂಭ್ರಮದಿಂದ ಗಣೇಶೋತ್ಸವ ನಡೆಯಿತು. ಜೊತೆಗೆ ವಿಸರ್ಜನಾ ಕಾರ್ಯಕ್ರಮ ಕೂಡ ಯಾವುದೇ ಅಡೆತಡೆ ಇಲ್ಲದೆ ವಿಸರ್ಜನಾ ಕಾರ್ಯಕ್ರಮ ಕೂಡ ನೆರವೇರಿದೆ.